ಫಸ್ಟ್ ಥಿಂಗ್ ನನಗೆ ಗೊತ್ತಾಗಬೇಕು, ಜೋಕರ್ ಚಾಪ್ಟರ್ 1 ಯಾರ್ಯಾರೆಲ್ಲ ನೋಡಿದ್ರ ಕಮೆಂಟ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬಿಡಿ. ಮಾರ್ಕ್ ಮೈ ವರ್ಡ್, ಚಾಪ್ಟರ್ 2 ದೊಡ್ಡ ಧಮಾಕನೆ ಸೃಷ್ಟಿ ಮಾಡುತ್ತೆ. ಈಗ ಟೀಸರ್ ಬೇರೆ ಬಿಟ್ಟಿದ್ದಾರೆ. ನಾನು ಅನ್ಕೋತಿದ್ದೆ ಈ ಸಿನಿಮಾದ ಸೀಕ್ವಲ್ ಬರೋದೇ ಇಲ್ಲ ಅಂತ, ಆದ್ರೆ ಹೆಂಗೋ ಮನ್ಸ್ ಮಾಡಿ ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಬರ್ತಾ ಇದೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಟೀಸರ್ ನೋಡ್ಬಿಟ್ಟು. ನಮ್ಮ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದ ಟೈಟಲ್ ಇದನ್ನ ನನ್ನ ಕೈಲಿ ಓದಕ್ ಬರ್ತಾ ಇಲ್ಲ, ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಇದನ್ನ ಇಂಗ್ಲಿಷ್ ಕನ್ವರ್ಟ್ ಮಾಡ್ಬಿಟ್ಟು ಹೇಳೋದಾದ್ರೆ ಜೋಕರ್ ಮ್ಯಾಡ್ನೆಸ್ ಫಾರ್ 2. ಇನ್ನು ಚಾಪ್ಟರ್ 1 ಅಲ್ಲಿ ಜೋಕರ್ ಮ್ಯಾಡ್ನೆಸ್ ಮಾತ್ರ ನೋಡಿದ್ವಿ, ಚಾಪ್ಟರ್ 2 ನಲ್ಲಿ ಇವರಿಬ್ರು ಮ್ಯಾಡ್ನೆಸ್ ನ ದೊಡ್ಡದಾಗಿ ನೋಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡ್ದಾನೆ ಟೀಸರ್ ಒಳಗಡೆ ನುಗ್ಬಿಟ್ಟು ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಇಂಗ್ರೀಡಿಯೆಂಟ್ ಗಳನ್ನ ಒನ್ ಬೈ ಒನ್ ಕೌಂಟ್ ಮಾಡೋಣ ಬನ್ನಿ. ಚಾಪ್ಟರ್ 1 ಅಲ್ಲಿ ಸಮಾಜದಲ್ಲಿರುವಂತ ಕ್ರೂರವಾದ ಜನಗಳೆಲ್ಲ ಸೇರ್ಕೊಂಡು ಯಾವ ರೀತಿ ಒಬ್ಬ ಇನ್ನೋಸೆಂಟ್ ಬಾಯ್ ನ ವಿಲ್ಲನ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದನ್ನ ಚಾಪ್ಟರ್ 1 ಅಲ್ಲಿ ನೀವು ನೋಡಿದಿರ. ಇನ್ನ ಕೊನೆ ಹೆಣ್ಣಿಗಲ್ಲಿ ಅಸೈಲ್ಗೆ ಹೋಗ್ಬಿಡ್ತಾನೆ, ಅಲ್ಲಿ ಅವನ ಮೈಂಡ್ ಅಪ್ಸೆಟ್ ಆಗಿರ್ತದೆ, ಹಂಗೆ ಹಿಂಗೆ ಅನ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇರೋದನ್ನ ಕೊನೆ ಎಂಡಿಂಗ್ ಅಲ್ಲಿ ನೋಡಿದ್ರಿ. ಚಾಪ್ಟರ್ 2 ಕೂಡ ಅಲ್ಲಿಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಸೆಕೆಂಡ್ ಚಾಪ್ಟರ್ ನ ಟೀಸರ್ ಬಿಟ್ಟಿದ್ದಾರೆ. ಈ ಟೀಸರ್ ನಲ್ಲಿ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕಲರ್ ಗ್ರೇಡಿಂಗ್ ನ ಎಲ್ಲೆಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅದನ್ನ ಕಂಡುಹಿಡಿತೀರಾ ನೀವು. ಇನ್ನು ಚಾಪ್ಟರ್ 2 ಕೂಡ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ, ಅರ್ಕಮ್ ಅಸೈಲ್ ಇಂದಾನೆ. ಇಲ್ಲಿ ಜೋಕರ್ ಗೆ ಒಂದಷ್ಟು ಒಳ್ಳೆ ಟ್ರೀಟ್ಮೆಂಟ್ ಜೊತೆಗೆ ದೊಡ್ಡ ಸೆಕ್ಯೂರಿಟಿನ ಕೂಡ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಚಾಪ್ಟರ್ 1 ಅಲ್ಲಿ ಅವ್ನ ಫೇವರೇಟ್ ಆಗಿರುವಂತ ಕಾಮಿಡಿಯನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಇನ್ನ ಈ ಜಾಗದಲ್ಲಿ ಆರ್ಲಿನು ಕೂಡ ಜೋಕರ್ ನೋಡ್ತಾನೆ, ಇಬ್ರು ಕೂಡ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲೇ ಒಂದು ಲೆವೆಲ್ಗೆ ಲವ್ ಬಿದ್ದು ಬಿಟ್ಟಿರ್ತಾರೆ ಲೈಟ್ ಆಗಿ. ಇನ್ನ ಕಾಮಿಕ್ ಬುಕ್ ಅಲ್ಲಿ ಆರ್ಲಿ ಬೇರೆ ರೀತಿನೇ ಕಾಣಿಸ್ಕೊತಾಳೆ. ಅವಳು ನರ್ಸ್ ಆಗಿ ಬರ್ತಾಳೆ ಜೋಕರ್ ನ ಸರಿಪಡಿಸೋದಕ್ಕೆ, ಅವನನ್ನ ನೋಡ್ಕೊಂಡು ಹೆಲ್ತ್ ನೆಲ್ಲ ಇಶ್ಯೂನೆಲ್ಲ ನೋಡ್ಕೊಂಡು ಏನೋ ಒಂದು ಮಾಡೋದಕ್ಕೆ ಅಂತ ಕಾಮಿಕ್ ಬುಕ್ ಅಲ್ಲಿ ಬಂದಿರೋದಾದ್ರೆ, ಆದ್ರೆ ಇಲ್ಲಿ ಈ ಸಿನಿಮಾದಲ್ಲಿ ಅವಳು ಪೇಷಂಟ್ ಆಗಿ ಬಂದ್ಬಿಟ್ಟಿದ್ದಾಳೆ. ಇದೊಂದು ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಸಸ್ಪೆನ್ಸ್ ಆಗಿ ಕಾಣ್ತಾನು ಕೂಡ ಇದೆ. ಇನ್ನೊಂದ್ ಶಾಟ್ ಅಲ್ಲಿ ಜೋಕರ್ ನ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾರ್ಡ್ಸ್ ಗಳೆಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಕಲರ್ ಗ್ರೇಡಿಂಗ್ ಕೆಲವೊಂದಷ್ಟು ಕಡೆ ಕಲರ್ಫುಲ್ ಆಗಿದೆ, ಇನ್ ಕೆಲವು ಕಡೆ ಬ್ಲಾಕ್ ಅಂಡ್ ವೈಟ್ ಆಗು ಕೂಡ ನೋಡಬಹುದು ನೀವು. ಇನ್ನು ಗಾರ್ಡ್ಸ್ ಹಿಂದ್ಗಡೆ ಛತ್ರಿನ ಹಿಡ್ಕೊಂಡ್ ಬರ್ತಾ ಇದಾರಲ್ಲ, ಅದೆಲ್ಲ ಬ್ಲಾಕ್ ಆಗಿದೆ ಫ್ರಂಟ್ ಅಲ್ಲಿ ನೋಡಿದ್ರೆ, ಅದೇ ಟಾಪ್ ಆಂಗಲ್ ಇಂದ ನೋಡಿದಾಗ ಅವೆಲ್ಲ ಕಲರ್ಫುಲ್ ಆಗಿ ಕಾಣ್ತಾ ಇರ್ತವೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಜೋಕರ್ ಅವನದೇ ಆದ ಪ್ರಪಂಚದಲ್ಲಿ ಬೇರೆ ರೀತಿನೇ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾನೆ. ಯಾರು ಇಲ್ಲ, ನಾನೇ ರಾಜ, ನಾನೇ ಎಲ್ಲ, ನಾನ್ ಮಾಡಿದ್ದೆ ಎಲ್ಲ ಅನ್ನೋರಂಗೆ ಇಮ್ಯಾಜಿನ್ ಮಾಡ್ಕೊಂಡು ಎಲ್ಲಾನು ಎಂಜಾಯ್ ಮಾಡ್ತಾ ಇರ್ತಾನೆ. ಎಂಜಾಯ್. ಇನ್ನು ನೆಕ್ಸ್ಟ್ ಶಾಟ್ ಅಲ್ಲಿ ಜೋಕರ್ ಎಲ್ಲೆಲ್ಲ ಓಡಾಡಿದ್ನೋ, ಎಲ್ಲೆಲ್ಲ ವಾಸ ಮಾಡಿದ್ನೋ ಅಲ್ಲೆಲ್ಲ ಆರ್ಲಿನೂ ಕೂಡ ನೋಡ್ತೀವಿ ಈ ಟೀಸರ್ ಒಳಗಡೆ. ಸೊ ಇದನ್ನ ನೋಡೋದಾದ್ರೆ ಇವೆಲ್ಲ ಬ್ಲಾಕ್ ಅಂಡ್ ವೈಟ್ ಆಗಿ ಕಾಣಿಸ್ತಾ ಇದೆ. ಹಾಗಿದ್ರೆ ಇದು ನಡೆದಿರೋದು ರಿಯಲ್ ಆಗಿ, ಕಲರ್ಫುಲ್ ಆಗಿದ್ರೆ ಜೋಕರ್ ಒಳಗಡೆ ಬರ್ತಾ ಇರೋದು ಇವೆಲ್ಲ ಅಂತ ಅನ್ಕೋಬಹುದು. ಆದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಆಗಿರೋದ್ರಿಂದ ಇದು ನಿಜವಾಗ್ಲೂ ನಡೆದಿರೋದೆ. ಮತ್ತೆ ಚಾಪ್ಟರ್ 1 ನ ರಿಕಾಲ್ ಮಾಡಬಹುದೇನೋ ಚಾಪ್ಟರ್ 2 ನಲ್ಲಿ ಜೋಕರ್ ಎಲ್ಲೆಲ್ಲ ಓಡಾಡಿದ್ನೋ, ಏನೇನೆಲ್ಲ ಮಾಡ್ತಿದ್ನೋ ಅದನ್ನೆಲ್ಲ ಆರ್ಲಿ ಸೀಕ್ರೆಟ್ ಆಗಿ ಫಾಲೋನು ಕೂಡ ಮಾಡಿರಬಹುದು. ಅದ್ರ ಕ್ಲಿಪ್ ನ ಇಲ್ಲಿ ತೋರಿಸಿರೋ ತರ ತೋರಿಸ್ತಾ ಇದ್ದಾರೆ. ಜೋಕರ್ ನೇಬರ್ಹುಡ್ ಆಗಿ ಅವ್ನ ಮನೆಯಲ್ಲಿದ್ದಾಗ ಸೋಫಿಯಾ ಅನ್ನೋ ಒಂದು ಹುಡುಗಿ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ, ಅದನ್ನ ನೀವು ನೋಡಿದ್ರ. ಬಟ್ ಆದ್ರೆ ಅದು ಜೋಕರ್ ಇಲ್ಯೂಷನ್, ಅವ್ನ್ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಪಂಚದಲ್ಲಿ ಅವಳೊಬ್ಳು ಬಂದು ಒಡಗಿರ್ತಾಳೆ, ಅದು ಕನ್ಸ್ ಮಾತ್ರ. ಅವಳು ಯಾವ ರೀತಿ ಗನ್ ಶಾಟ್ ನ ಹಿಡಿದು ತೋರಿಸ್ತಾಳೋ ಅದೇ ರೀತಿ ಇಲ್ಲಿ ಆರ್ಲಿನೂ ಕೂಡ ತೋರಿಸ್ತಾ ಇರ್ತಾಳೆ. ಸೊ ಇದು ಬೇರೆ ರೀತಿನೇ ಕನೆಕ್ಷನ್ ತೋರಿಸೋ ತರ ಕಾಣಿಸ್ತಾ ಇದೆ. ಇನ್ನು ಅರ್ಕಮ್ ಅಸೈಲ್ ಅಲ್ಲಿ ಇವ್ರುಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಕೆಲವೊಂದಷ್ಟು ಹೋಮ್ ಥಿಯೇಟರ್ ಗಳೆಲ್ಲ ಇರ್ತವೆ, ಮೂವೀಸ್ ಗಳು ನೋಡೋದು, ಚಿಲ್ ಮಾಡೋದು, ಅದು ಇದು ಮಾಡೋದಕ್ಕೆ ಎಲ್ಲಾ ರೀತಿನೂ ಇರ್ತವೆ. ಅಲ್ಲಿ ಇವರಿಬ್ರು ಸಣ್ಣದಾಗಿ ಒಂದು ಸೀಕ್ರೆಟ್ ಮೀಟಿಂಗ್ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಆರ್ಲಿ ಕೈಯಲ್ಲಿ ಒಂದು ಲೆಟರ್, ಏನೋ ಒಂದು ಸಮಥಿಂಗ್, ಏನೋ ಬೇರೆನೆ ಏನೋ ಇರೋ ತರ ಕಾಣಿಸ್ತಾ ಇದೆ. ಇದು ಅವ್ರು ಎಸ್ಕೇಪ್ ಆಗುವಂತ ಪ್ಲಾನ್ ಆಗಿರ್ತದೆ ಅಂತ ನನಗೆ ಇದು ಸಿಕ್ತ್ ಸೆನ್ಸ್ ಹೊಡಿತಾ ಇದೆ. ಬಟ್ ಟೀಸರ್ ಒಳಗಡೆ ನೀವು ಅಬ್ಸರ್ವ್ ಮಾಡಬಹುದು, ಅವ್ರು ಎಲ್ಲೆಲ್ಲ ಹೋಗ್ತಾ ಇದಾರೋ ಅಲ್ಲೆಲ್ಲ ಕಲರ್ ಗ್ರೇಡ್ ಆಗಿರೋಂತ ಇನ್ನೊಂದು ಶಾರ್ಟ್ ಅನ್ನು ಕೂಡ ನೋಡ್ತಿರ್ತಾರ. ಸೊ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸೊ ಅವ್ರು ಎಲ್ಲೆಲ್ಲ ಹೋಗ್ತಿರ್ತಾರೋ ಅಲ್ಲಲ್ಲೇ ಅವರದ್ದೇ ಆದ ಪ್ರಪಂಚದಲ್ಲಿ ಅವಳು ಮುಳುಗಿ ಆಡ್ತಾ ಇರ್ತಾರೆ. ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ತರ ಅವ್ರದೇ ಆದ ಒಂದು ಪ್ರಪಂಚನ ಕ್ರಿಯೇಟ್ ಮಾಡ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾರೆ. ಇನ್ನ ನೆಕ್ಸ್ಟ್ ಶಾಟ್ ಅಲ್ಲಿ ಇವರಿಬ್ರು ಕೂಡ ಅರ್ಕಮ್ ಇಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಲ್ಲಿರುವಂತ ಕೆಲವೊಂದಷ್ಟು ಐಟಮ್ ಗಳು ಯೂಸ್ ಮಾಡ್ಕೊಂಡು ದೊಡ್ಡ ಬಾಂಬ್ ತರ ರೆಡಿ ಮಾಡ್ಕೊಂಡು ಅಲ್ಲಿ ಏನೋ ಒಂದು ದೊಡ್ಡ ಬ್ಲಾಸ್ಟ್ ನ ಮಾಡ್ಬಿಟ್ಟು ಅಲ್ಲಿಂದ ರಿಲೀಸ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ. ಹೊರಗಡೆ ಬಂದ್ಮೇಲೆ ಅವರು ಹೊರಗಡೆ ನಾರ್ಮಲ್ ಆಗಂತೂ ಇರೋದಕ್ಕಾಗಲ್ಲ. ಅರ್ಕಮ್ ಒಳಗಡೆ ಇರ್ಬೇಕಾದ್ರೇನೆ ಅವರು ಲವ್ ಅಲ್ಲಿ ಬಿದ್ದು ಫುಲ್ಲು ಎಲ್ಲ ಆಗೋಗಿರ್ತದೆ. ಹೊರಗಡೆ ಅವ್ರನ್ನ ಫ್ಯಾನ್ಸ್ ಗಳೇ ಕೂಡ ಅಟ್ಯಾಕ್ ಮಾಡ್ತಾರೋ ಒಂದು ಕ್ಲಿಪ್ ಅನ್ನು ಕೂಡ ನೋಡ್ತೀರಾ. ಕೆಲವ್ರಿಗೆ ಇಷ್ಟ ಆಗಿರ್ತಾನೆ ಅವನು, ಕೆಲವರಿಗೆ ಇಷ್ಟನೂ ಕೂಡ ಆಗಿರಲಿಲ್ಲ. ಇನ್ನೊಂದು ಶಾಟ್ ಅಲ್ಲಿ ಇವರಿಬ್ರನ್ನ ನ್ಯಾಯಾಂಗಕ್ಕೂ ಕೂಡ ಕರೆಸ್ತಾರೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಇವ್ರು ಮಾಡಿರೋ ತಪ್ಪಿಗೆ ಅದು ಇದು ಏನಾದ್ರು ಕೋರ್ಟ್ ಕರೆಸ್ತಾರಲ್ಲ, ಹಂಗೆ ಇವ್ರನ್ನು ಕೂಡ ಕರೆಸ್ತಾರೆ. ಆ ಕ್ಲಿಪ್ ಅಲ್ಲಿ ಜನಗಳೆಲ್ಲ ಜೋಕರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೋಕರ್ನ ಬಿಡಬೇಕು, ಬಿಡುಗಡೆ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದಷ್ಟು ಜನನ ನೀವು ನೋಡ್ತೀರಾ. ಅದ್ರ ಪಕ್ಕದಲ್ಲಿ ನೀವು ಗಿಲ್ಟಿ ಚಾರ್ಜ್ ಅಂತಾನು ಕೂಡ ಒಂದು ಬೋರ್ಡ್ ಇಟ್ಕೊಂಡು ಯಾರೋ ಒಬ್ಬ ನಿಂತಿರೋದನ್ನ ನೀವು ನೋಡ್ತೀರಾ ನೀವು. ಸೊ ಕೆಲವರು ಅವ್ನಿಗೆ ಸಪೋರ್ಟ್ ಕೂಡ ಮಾಡಲ್ಲ, ನೀನ್ ತಪ್ಪು ಮಾಡಿದೆ, ನೀನ್ ಶಿಕ್ಷೆ ಅನುಭವಿಸಲೇಬೇಕು ಅಂದ್ಬಿಟ್ಟು ಅದಕ್ಕೂ ಹೋರಾಟ ಮಾಡ್ತಾ ಇರ್ತಾರೆ. ಒಟ್ನಲ್ಲಿ 90% ಜೋಕರ್ಗೆ ಬಿಡುಗಡೆ ಆಗ್ಬೇಕು ಅಂತ ಸಪೋರ್ಟ್ ಮಾಡವ್ರೆ. ಇನ್ನು ಕೊನೆದಾಗಿ ಕೋರ್ಟ್ಗೆ ಇವರಿಬ್ರು ಯಾವ ರೀತಿ ರೆಡಿಯಾಗಿ ಬರ್ತಾರೆ ಅಂದ್ರೆ ರಿಯಲ್ ಆರ್ಲಿ, ರಿಯಲ್ ಜೋಕರ್ ಆಗಿ ಬರ್ತಾರೆ. ಇನ್ನು ಕೋರ್ಟ್ ಒಳಗಡೆ ಅವ್ರದೇ ಆದ ಪ್ರಪಂಚದಲ್ಲಿ ಕನ್ಸಲ್ಲಿ ತೇಲಾಡ್ತಾ ಇರೋ ಕ್ಲಿಪ್ ನು ಕೂಡ ನೋಡ್ತೀರಾ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರ ಮನ್ಸೊಳಗಡೆ ಅದು ನಡೀತಾ ಇರ್ತದೆ. ಸೊ ಅದೇನಾದ್ರು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದಿದ್ರೆ ಅದು ಬೇರೆ ರೀತಿನೇ ಆಗಿರ್ತಿತ್ತು. ಕಲರ್ ಗ್ರೇಡಿಂಗ್ ಆಗಿರೋದ್ರಿಂದ ಅದು ಮನ್ಸಲ್ಲಿ ನಡೆಯುವಂತ ಆಕ್ಟಿಂಗ್. ಒಟ್ನಲ್ಲಿ ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಅಂತೂ ಆಗಲ್ಲ. ಯಾಕಂದ್ರೆ ಮೆಡಿಕಲ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವರು ಶೂಟ್ ಮಾಡಿದ್ದಾರೆ ಅವ್ರ ಕಾಮಿಡಿಯನ್ಗೆ ಅಂತ ಕೇಸು ಕ್ಲೋಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಈ ಸಿನಿಮಾ ಅಕ್ಟೋಬರ್ 4ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಾನಂತೂ ತುಂಬಾ
ಎಕ್ಸೈಟ್ ಆಗ್ಬಿಟ್ಟು ಈ ಸಿನಿಮಾಗೋಸ್ಕರ ತುಂಬಾನೇ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ನೀವು ಸಿಗ್ತೀನಿ ಮುಂದಿನ ನೋಡಿದ್ರೆ. ಟಾಟಾ, ಬಾಯ್ ಬಾಯ್, ಸಿ ಯು.